ಅಪ್ಪ ಇಲ್ಲಿ ಬೇಗ ಕರ್ಕೊಂಬ ಅವ್ರನ್ನ. ಆ ಮೀರಾ ಶಂಕರ ಬಂದ್ರೆ ಕಷ್ಟ ಆಗತ್ತ ದೀದಿ. ಅಲ್ಲ ಜಗನ್, ನೀನು ಮಾವ ಇಬ್ರು ಒಟ್ಟಿಗೆ ಬರ್ತಾ ಇದ್ದೀವಿ ಅಂತ ನೀನು ಹೇಳ್ದೆ. ಮಾವ ಎಲ್ಲಿ? ಅದು ಅದಿತಿ, ನಿಮ್ಮಪ್ಪನಿಗೆ ನಿಮ್ಮ ಮಾವನ ಮೇಲೆ ನಂಬಿಕೆ ಇಲ್ಲ. ಅವ್ರು ಬಂದರೆ ನಿಮ್ಮಪ್ಪ ಬರಲ್ಲ ಅಂತ ಗಲಾಟೆ ಮಾಡ್ತಾರೆ ಅಂತ ಅವ್ರು ನನ್ನನ್ನು ಕಳಿಸಿದ್ರು. ಅವ್ರು ಆನ್ ದ ವೇ ಜಾಯಿನ್ ಆಗ್ತಾರಂತೆ. ಹಾಗೆಲ್ಲ ಏನೂ ಆಗ್ತಿರ್ಲಿಲ್ಲ. ಮಾವ ಬಂದಿದ್ರೆ ಚೆನ್ನಾಗಿರೋದು. ಅದಿತಿ, ಹಳಿಯಂದಿರು ಯೋಚನೆ ಮಾಡೋದು ಸರಿಯಾಗೇ ಇದೆ. ಅವರನ್ನ ನೋಡಿದ್ರೆ ರಾಘವ ರಂಪಾಟ ಮಾಡಿರೋನು. ಜಗನ್, ನನ್ನ ಮಗನ ಪರಿಸ್ಥಿತಿ ಸರಿ ಇಲ್ಲ. ನೀನೊಬ್ಬನೇ ಹೇಗಪ್ಪ ಕರ್ಕೊಂಡು ಹೋಗ್ತೀಯಾ? ಜೊತೆಯಲ್ಲಿ ನಿನ್ನ ಫ್ರೆಂಡ್ಸ್ ಕರ್ಕೊಂಡು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಪರಿಸ್ಥಿತಿ ಏನು ಅಂತ ನನಗೂ ಗೊತ್ತು ಅಜ್ಜಿ. ನೀವೇನು ತಲೆ ಕೆಡಿಸ್ಕೋಬಿಡಿ, ನಾನು ಅವ್ರನ್ನ ಆರಾಮಾಗಿ ಕರ್ಕೊಂಡು ಹೋಗ್ತೀನಿ. ಆ ಮೀರಾ ಶಂಕರ ಬಂದರೆ ನಮಗೆ ಕಷ್ಟ. ದಯವಿಟ್ಟು ಅವ್ರನ್ನ ಬೇಗ ಕಳಿಸ್ಕೊಡಿ. ಅಯ್ಯೋ ಸಾಯಿನಾಥ, ಯಾಕಪ್ಪ ನಮ್ಮನ್ನು ಪರೀಕ್ಷೆ ಮಾಡ್ತಿದ್ದೀಯಾ? ನಮ್ಮನ್ನ ನೀನೇ ಕಾಪಾಡಬೇಕು. ಹೌದಪ್ಪ, ಅವ್ರು ಬಂದ್ಬಿಟ್ರೆ ಕಷ್ಟ. ಕರ್ಕೊಂಡು ಬರ್ತೀನಿ. ಲಕ್ಷ್ಮಿ, ಲಕ್ಷ್ಮಿ, ರಾಘವ, ಏನ್ ಹೇಳ್ತಿದ್ಯೋ? ಲಕ್ಷ್ಮಿ ಎಲ್ಲಿದ್ದಾಳೋ? ಅಮ್ಮ, ನನ್ನ ಲಕ್ಷ್ಮಿ ನೋಡು, ಅಲ್ಲೇ ಹೋಗ್ತಿದ್ದಾಳೆ. ನಾನು ಹೋಗ್ತೀನಿ. ಕಣೋ, ಲಕ್ಷ್ಮಿ ನನ್ನ ಕಣ್ ಮುಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ, ಇಲ್ಲವ, ನನ್ನ ಲಕ್ಷ್ಮಿ ಅಲ್ಲೇ ಹೋಗ್ತಿದ್ದಾಳೆ. ನೀನ್ ಕಾಣಿಸ್ತಿಲ್ವಾ? ಲಕ್ಷ್ಮಿ ನಿಂತ್ಕೋ, ನಾನು ಬರ್ತೀನಿ. ಪಪ್ಪ, ನನ್ನ ಮಾತು ಕೇಳು. ಲಕ್ಷ್ಮಿ ಇಲ್ಲ ಪಪ್ಪ. ಅದಿತಿ, ನೀ ಸುಮ್ಮನೆ ಇರು. ನನ್ನ ಲಕ್ಷ್ಮಿ, ಲಕ್ಷ್ಮಿ ಅಂಕಲ್, ಲಕ್ಷ್ಮಿ ಅವ್ರು ಎಲ್ಲಿ ಹೋದ್ರು ಅಂತ ನನಗೆ ಗೊತ್ತು. ಬನ್ನಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಜಗನ್, ಏನ್ ಹೇಳ್ತಿದ್ಯಾ? ಜಗನ್, ನಿನಗೆ ಗೊತ್ತಪ್ಪ ಲಕ್ಷ್ಮಿ ಎಲ್ಲಿಗೋದ್ರು ಅಂತ? ನನಗೆ ನಿಜವಾಗ್ಲೂ ಗೊತ್ತು ಅಂಕಲ್. ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಅಜ್ಜಿ, ನೀನು ಒಳ್ಳೇದನ್ನೇ ಯೋಚನೆ ಮಾಡಿರೋವಾಗ ಎಲ್ಲ ಒಳ್ಳೇದೇ ಆಗ್ತಿರ್ಬೇಕಾದ್ರೆ ಯಾಕೆ ಅಳ್ತಿದ್ಯಾ? ಅದಿತಿ, ಇದು ಅವನ ಮನೆ ಅಮ್ಮ. ಈ ಮನೆಗೆ ಅವನೇ ಯಜಮಾನ. ಅವನನ್ನ ಕದ್ದು ಮುಚ್ಚಿ ಕಳಿಸ್ತಾ ಇದ್ದೀನಲ್ಲ, ಅದಕ್ಕೆ ನಂಗೆ ಸಂಕಟವಾಯ್ತಮ್ಮ. ಅಜ್ಜಿ, ಇದು ವಿಧಿ ಆಟ. ಪಪ್ಪ ಹುಷಾರಾಗಿ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಅಳ್ಬೇಡ. ನನ್ನ ಇಷ್ಟು ವರ್ಷದ ಅನುಭವದಲ್ಲಿ ಬಣ್ಣ ಹಾಕೊಂಡು ನಾಟಕ ಮಾಡಿದ ಕಲಾವಿದರನ್ನ ನೋಡಿದ್ದೀನಿ. ಆದರೆ ಈ ಮನೆ ಹಾಳಿ ನನ್ನ ಮಗನ ಮದುವೆ ಮಾಡ್ಕೊಂಡು ಬಂದಾಗ್ರಿಂದ ಲಕ್ಷ್ಮಿ ಮನೆ ಬಿಟ್ಟು ಹೋಗೋವರೆಗೂ ಎಲ್ಲರಿಗೂ ಒಳ್ಳೆಯವಳಾಗಿದ್ದುಕೊಂಡು ಎಂಥ ನಾಟಕ ಆಡಿಬಿಟ್ಲು. ಲಕ್ಷ್ಮಿ ಇದ್ದಾಗ ಅಬಾಬಾಬಾಬಾ, ಎಂಥ ನಯ, ಎಂಥ ವಿನಯ. ಒಟ್ಟಿನಲ್ಲಿ ಇವಳ ಅಭಿನಯ ನೋಡಿದವರೆಲ್ಲ ದಂಗಾಗಬೇಕು ಅಂಥ ಆಟನೇ ಆಡಿಬಿಟ್ಲು. ಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಿದ್ದ ಹಾಗೆ ಅವಳ ನಾಟಕದ ಮುಖವಾಡ ಕಳಚಿ ಬಿತ್ತು. ಈ ಮನೆನ ದಿಕ್ಕಾಪಾಲ್ ಮಾಡಿ ಆಸ್ತಿ ಪೇಪರ್ಗಳಿಗೆ ಸೈನ್ ಮಾಡಿಸ್ಕೊಳ್ಳೋದಕ್ಕೆ ನಮ್ಮ ಹತ್ರನೇ ರಂಗಿನಾಟ ಆಡ್ತಿದ್ದಾಳೆ ಮನೆ ಹಾಳಿ. ಅಜ್ಜಿ, ಹೇಗಿದ್ರು
ಅವಳ ಮುಖವಾಡ ಕಳಚಿಬಿತ್ತು. ಅವಳ ಅಸಲಿ ಬಣ್ಣ ಏನು ಅನ್ನೋದು ನಮಗೂ ಗೊತ್ತಾಯಿತು. ಅವಳಿನ್ನೇನೇ ಮಾಡಿದ್ರೂ ನಮ್ಮ ಕುಟುಂಬಕ್ಕೆ ಏನೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕೊಲ್ಲೋದಕ್ಕೆ ಅಂತ ಒಬ್ಬರಿದ್ದರೆ ಕಾಯೋದಕ್ಕೆ ಇನ್ನೊಬ್ಬರು ಇರ್ತಾರೆ ಅಂತ ಹೇಳ್ತಾರೆ. ಅವಳಿಗೆ ಸಣ್ಣದಾಗಿ ಎಚ್ಚರಿಕೆ ಕೊಟ್ಟು ಚಾಕ್ ಬಿಟ್ಟು ಬರೋಣ ಬಾ. ಇಲ್ಲ ಮಗಳೇ, ನಾವೀಗ ದುಡುಕಬಾರ್ದು. ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು. ಹಾಗೆ ಮೋಸಗಾರನಿಗೆ ಮೋಸದಿಂದಲೇ ಪಾಠ ಕಲಿಸ್ಬೇಕು. ಅದಿತಿ, ಇದು ಎಚ್ಚರಿಕೆ ಕೊಡೋ ಟೈಮ್ ಅಲ್ಲ. ನಾವು ಎಚ್ಚರವಾಗಿರ್ಬೇಕು. ಅವಳು ನಮ್ಮ ಹತ್ರ ನಾಟಕ ಆಡಿ ನಮ್ಮನ್ನು ಹೇಗೆ ಯಾಮಾರಿಸಿದಾಳೋ ಹಾಗೆ ನಾಟಕ ಆಡೋದ್ರಲ್ಲಿ ನಿನಗಿಂತ ನಾವೇನು ಕಮ್ಮಿ ಇಲ್ಲ ಅಂತ ಅವಳಿಗೆ ತೋರಿಸೋದು ಬೇಡವಾ? ಈಗ ರಾಘವ ಎಲ್ಲಿ ಹೋಗಿದ್ದಾನೋ ನಮಗೆ ಗೊತ್ತಿಲ್ಲ ಅಂತ ಕಣ್ಣೀರು ಹಾಕಿ ಅವಳ ನಾಟಕಕ್ಕೆ ಪ್ರತಿ ನಾಟಕ ಆಡಿ ಅವಳು ಮುಟ್ಟಿ ನೋಡ್ಕೊಳ್ಬೇಕು ಅಂತ ಏಟು ಕೊಡೋಣ. ಈ ವಿಷಯದಲ್ಲಿ ನಮಗೇನು ಗೊತ್ತಿಲ್ಲ ಅಂತ ದೂರ ಇದ್ದಷ್ಟು ಒಳ್ಳೆಯದು. ಇಲ್ಲ ಅಂದರೆ ತನ್ನ ಕೆಟ್ಟ ದಾರಿಯಲ್ಲಿ ಹೋಗಿ ತನ್ನ ಹಠನ ತೀರಿಸ್ಕೊಳ್ತಾಳೆ. ಅವಳು ಮೈಯೆಲ್ಲ ವಿಷ ತುಂಬಿಕೊಂಡಿರೋ ಕೊಳಕು ಮಂಡಲದ ಹಾವಿದ್ದ ಹಾಗೆ. ಅವಳು ಉಸಿರು ಬಿಟ್ಟರು ನಮಗೆ ತೊಂದರೆ. ಅದನ್ನ ಹೊಡೆದು ಸುಟ್ಟು ಬೂದಿ ಮಾಡಬೇಕು. ಎಷ್ಟು ದಿನ ಅಂತ ಅವಳಿಗೆ ಹೆದರ್ಕೊಂಡು ಅವಳ ಜೊತೆ ನಾಟಕ ಆಡೋದಜ್ಜಿ? ನನ್ನ ರಕ್ತ ಕುದೀತಾ ಇದೆ. ಅವಳಿಗೇನಾದ್ರೂ ಒಂದು ಗತಿ ಕಾಣಿಸ್ಬೇಕು ಅಂತ ಅನಿಸ್ತಿದೆ. ನಿನಗೆ ಅವಳ ಮೇಲೆ ಎಷ್ಟು ಕೋಪ ಆಕ್ರೋಶ ಇದೆಯೋ ಅಷ್ಟೇ ನನಗೂ ಇದೆ. ಆದರೆ ಅವಳ ದಾರಿಲೇ ಹೋಗಿ ಅವಳಿಗೆ ಪಾಠ ಕಲಿಸ್ಬೇಕು. ರಾಘವ ಹುಷಾರಾಗಿ ಬರೋವರೆಗೂ ನಾವಿಡೋ ಒಂದೊಂದು ಹೆಜ್ಜೆನೂ ತುಂಬ ಎಚ್ಚರಿಕೆಯಿಂದ ಇರಬೇಕು. ರಾಘವನಿಗೋಸ್ಕರ ನಾವೀಗ ನಟಿಸಲೇಬೇಕು. ಪುರಾತನ ಕಾಲದಿಂದಲೂ ಪ್ರಾರಂಭದಲ್ಲಿ ಅಧರ್ಮನೇ ಗೆಲ್ಲೋ ಹಾಗೆ ಅನ್ಸುತ್ತೆ. ಆದರೆ ಗೆಲ್ಲೋದು ಧರ್ಮನೇ. ಮೀರಾ, ಆ ಮುದ್ಕೆ ಅಳ್ತಾ ಇರೋದನ್ನ ನೋಡಿದ್ರೆ ನನಗೆ ಮೈಯೆಲ್ಲ ಹುರಿಯುತ್ತೆ. ಅವ್ರುಗಳು ರಿಯಾಕ್ಟ್ ಮಾಡ್ತಿರೋದನ್ನ ನೋಡಿದ್ರೆ ಎಲ್ಲ ಗೊತ್ತಿದ್ದು ನಾಟಕ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಅವ್ರ ಮನಸ್ಸಲ್ಲಿ ಈಗ ಏನೋ ಒಂದು ಗುರಿ ಇದೆ. ಆ ಗುರಿಗೀಗ ರೆಕ್ಕೆ ಪುಕ್ಕಗಳು ಬಂದಿದೆ. ಆದರೆ ಅದೇನು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ.